30 ವರ್ಷದಿಂದ ಓಡಾಡ್ಕೊಂಡಿದ್ದವಳು ಇವತ್ತು ನೀರಿಗೆ ಮೈ ಬಗ್ಗತ್ತಾ ಹೇಳು? ಅದ್ ಹೇಗಾಗತ್ತೆ? ಅಮ್ಮಂಗ್ ವಯಸ್ಸಾಗಿಲ್ವಾ? ಲೈ ಚಂದ್ರಿಕಾ, ವಯಸ್ಸು ಅಮ್ಮನ್ ಮಾತ್ರ ಆಗತ್ತಾ? ನಿನ್ಗಾಗಲ್ವಾ? ನನ್ಗಾಗಲ್ವಾ? ನನ್ನ ಹೆಂಡತಿಗಾಗಲ್ವಾ? ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಬೇಕು ಅಂತ ನನ್ನ ಹೆಂಡತಿನ ಟಾರ್ಗೆಟ್ ಮಾಡ್ತಿದ್ದೀರಾ. ಹೋಗಿ ಬಿಡಿ, ಎಷ್ಟೇ ಆಗ್ಲಿ ಮನೆ ದೊಡ್ಡೋರವರು. ಈಗ ಅನ್ಕೊಂಡ್ ಸುಮ್ನೆ ಐತೆ ಈ ಅಮ್ಮ ಜಾಸ್ತಿ ಆಗ್ತಾ ಇರು. ಮಾವ, ದಯವಿಟ್ಟು ನಿಮ್ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಅಜ್ಜಿ ಆಗ್ತಿಲ್ಲಮ್ಮ ನನಗೆ. ಸಂಗೀತ ನೋಡಿ ಹೊಟ್ಟೆ ಹುಡ್ಕೋತಾ ಇದ್ದೀನಿ. 2 ವರ್ಷಗಳ ನಂತರ ಈ ಅಮ್ಮನಿಗೆ ಹುಷಾರಿಲ್ಲ ಅಂತ ಎತ್ತೋ ಬಿದ್ನೋ ಅಂತ ಓಡ್ಕೊಂಡ್ ಬಂದ್ವಿ. ಕಡೆ ಪಕ್ಷ ಹೇಗಿದ್ರಿ ಅಂತ ಕೇಳೋದಿರ್ಲಿ, ಯಾಕೆ ಬಂದ್ರಿ ಅಂತಾರೆ. ಇಷ್ಟು ಜನ ಸೇರಿದೀವಿ, ಒಟ್ಟಿಗೆ ಕೂತು ಊಟ ಮಾಡ್ತಾ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂದ್ರೆ ಇಲ್ದೇ ಇರೋ ನೇಮ ಇವ್ರದ್ದು. ಗಂಡಸರ ಜೊತೆ ಕೂತ್ಕೊಂಡು ಊಟ ಮಾಡ್ಬಾರ್ದಂತೆ. ಈ ಮನೆ ಮಗಳಿಗೆ ಅಪ್ಲೈ ಆಗಿರೋ ನಿಯಮ ಈ ಮನೆ ಸೊಸೆಂದ್ರ ಬೇಕಾಗತ್ತೆ. ಮಗಳ ಕಣ್ಣಿಗೆ ಬೆಣ್ಣೆ, ಸೊಸೆಂದ್ರ ಕಣ್ಣಿಗೆ ಸುಣ್ಣ. ಒಳ್ಳೆ ನ್ಯಾಯ ಈ ಅಮ್ಮಂದು. ಈ ತರ ಪಕ್ಷಪಾತ ನನ್ ಜೀವನದಲ್ಲಿ ಎಲ್ಲೂ ನೋಡಿಲ್ಲ. ಸುಮ್ನೆ ಇರೋಣ ಅಂದ್ರೆ ಮಾತಿಗೆ ಸಂಗೀತನ್ಗೆ ಕೊಂಕು ಮಾತಾಡೋದು. ಮಹಾರಾಣಿ ತನ್ನ ಮನೇಲಿದ್ದ ನನ್ನ ಹೆಂಡತಿನ ಕೆಲ್ಸ ಸಲ ಟ್ರೀಟ್ ಮಾಡ್ತೀರಾ? ರಾಮಣ್ಣ, ಯಾಕೆ ಹಾಗೆಲ್ಲ ಅನ್ಕೋತೀರಿ? ಏನೋ ಸೊಸೆ ಮೇಲಿನ ಪ್ರೀತಿಯಿಂದ ಪಾಪ ಅಮ್ಮ. ಪ್ರೀತಿನ? ಒಬ್ಬ ಮನುಷ್ಯನ ಹಿಂಸೆ ಮಾಡೋದು ಇದ್ಯಾವ ತರ ಪ್ರೀತಿ ದೇವೇನಿ? ಇಷ್ಟು ಜನಕ್ಕೆಲ್ಲ ಒಬ್ಳೆ ಅಡಿಗೆ ಮಾಡೋದು ಅದು ಪ್ರೀತಿನ? ವರ್ಷಕ್ಕಾಗೋಷ್ಟು ಉಪ್ಪಿನಕಾಯಿನ ಇವಳು ಒಬ್ಬಳ ಕೈಯಲ್ಲಿ ಮಾಡಿಸೋದು ಪ್ರೀತಿನ? ರಾತ್ರಿ ಹೊತ್ತಲ್ಲಿ ಬೇಕು ಅಂತಾನೆ ಸೀರೆ ಒಪ್ಸೋದ್ ಪ್ರೀತಿನ? ಈಗ ಈ ಸಂಡಿಗೆ ಪ್ರೀತಿ ಬೇರೆ. ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಈ ತರ ಪ್ರೀತಿ ಯಪ್ಪ ಯಾರಿಗೂ ಬೇಡ. ನನಗೆ ತಡೆಯಕ್ಕಾಗ್ತಿಲ್ಲ ಇವ್ರ ಪ್ರೀತಿನ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಸ್ವಲ್ಪ ಸಮಾಧಾನವಾಗಿರಿ. ಬಿಟ್ಟು ಬಾಣ ಆಡಿದ ಮಾತನ್ನ ಯಾವತ್ತೂ ವಾಪಸ್ ತಗೊಳಕ್ ಆಗಲ್ಲ ಅನ್ನೋದು ನಿಮಗ್ ಗೊತ್ತಿಲ್ವಾ? ಸುಮ್ನೆ ಇರ್ರಿ. ಸಂಗೀತ, ಸುಮ್ಮನೆ ಇದ್ದಿದ್ದಕ್ಕನೆ ಈ ಅಮ್ಮ ತಲೆ ಮೇಲೆ ಕುಣಿತಾ ಇರೋದು. ಅದಕ್ಕೆ ಇವ್ರ ಕಾಟನ್ನ ತಡ್ಕೊಳಕ್ಕಾಗ್ದೆ ನಮ್ಮಪ್ಪ ಮನೆ ಬಿಟ್ಟು ಹೋಗಿರೋದು. ಅತ್ತೆ, ಇವ್ರೇನೋ ಆವೇಶದಲ್ಲಿ ಮಾತಾಡ್ಬಿಟ್ರು. ಎಷ್ಟೇ ಆಗ್ಲಿ ನಿಮ್ ಮಗ ಅಲ್ವಾ ಅತ್ತೆ, ದಯವಿಟ್ಟು ಏನು ಅಂದ್ಕೋಬೇಡಿ. ಬೇಕಾದ್ರೆ ಇವ್ರ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ನೊಂದ್ಕೋಬೇಡಿ ಅತ್ತೆ. ಅತ್ತೆ 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 ಏನ್ರಿ ನೀವು? ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಸ್ವಲ್ಪ ಸಮಾಧಾನವಾಗಿರ್ಬೇಕು ತಾನೆ. ಅಲ್ಲಾನ, ಇದನ್ನೇ ನೀನ್ ಹಿಂಸೆ ಅಂತ ಕರೆದ್ರೆ ಇಷ್ಟು ವರ್ಷ ನಾವ್ ಅನ್ಭವಿಸ್ತಾ ಇರೋದನ್ನ ಏನಂತ ಕರಿಬೇಕು? ಆದ್ರೂ ನಾವ್ ಯಾವತ್ತೂ ಅಮ್ಮನ್ ಎದುರುಗಡೆ ನಿಂತು ವಾದಿಸ್ತೋರಲ್ಲ. ಅವ್ರ ಮೇಲೆ ಅವಲಂಬನೆ ಆಗಿದೀವಿ ಅನ್ನೋ ಭಯಕ್ಕೆ ಸುಮ್ನೆ ಇಲ್ಲ ಬಾವ. ನಾವು ಅವ್ರ ಮೇಲಿರೋ ಗೌರವಕ್ಕೆ ಸುಮ್ನೆ ಇದೀವಿ. ಬಾವಾ, ನಾನು ಪೊಲೀಸ್ ಆಗಿದ್ದವನು, ಈಗ ಲಾಯರ್ ಆಗಿದೆ. ಜನ ನನ್ನ ನೋಡಿದ್ರೆ ಹೆದರ್ತಾರೆ, ಗೌರವ ಕೊಡ್ತಾರೆ ಅಂತ ನಾನು ನಿಮ್ ತಾಯಿ ಇಷ್ಟೆಲ್ಲ ಮಾತಾಡಿದ್ರು, ಅಕ್ಕನ ಇಷ್ಟೆಲ್ಲ ಗೋಳೆ ಕೊಂಡಿದ್ರು ಯಾಕೆ ಸುಮ್ನೆ ಇರ್ತೀನಿ ಹೇಳಿ? ಒಂದು ಅವ್ರು ಹಿರಿಯರು, ಇನ್ನೊಂದು ಅವ್ರ ಮೇಲಿರೋ ಗೌರವ. ಕಣ, ಸಂಬಂಧಗಳು ಅಂದ್ಮೇಲೆ ಸಿಹಿನೂ ಇರುತ್ತೆ, ಕಹಿನೂ ಇರುತ್ತೆ. ಎರಡನ್ನೂ ಸಮಾನ ಸ್ವೀಕರಿಸ್ಬೇಕು. ಈ ಬೇವು ಬೆಲ್ಲ ತರ. ಅತ್ತೆ ತುಂಬಾ ಒಳ್ಳೆಯವ್ರೆ, ಆದ್ರೆ ಅದ್ಯಾಕ್ ಅವಾಗವಾಗ ಪಿತ್ತ ನೆತ್ತಿಗೆ ಇರುತ್ತೋ ಗೊತ್ತಿಲ್ಲ. ಅವಾಗ ಈ ತರದ್ ಏನೋ ಒಂದ್ ಮಾಡ್ತಿರ್ತಾರೆ ಬಾವ. ಬಟ್ ಎಲ್ಲದಕ್ಕೂ ಲಿಮಿಟ್ ಅಂತ ಇರುತ್ತಲ್ಲ ರಾಧ. ಅದನ್ ಮೀರಿ ಹೀಗೆಲ್ಲ ಮಾಡಿದ್ರೆ ಅವ್ರ ವಯಸ್ಸಿಗೆ ಇದೆಲ್ಲ ಚೆನ್ನಾಗಿರುತ್ತಾ? ಅದೇನು ಹೇಳ್ತಾರಲ್ಲ, ದೆವ್ವ ಹೋಗ್ಬೇಕಾದ್ರೆ ಕೊಂಬೆನು ಮುರಿದೋಯ್ತು ಅಂತ. ಹಾಗೆ ಅಜಿತ್, ಬೆಟ್ರ್ ನಾವು ಈಗಿನಿಗ್ಲೇ ಹೊರಟ್ಬೋಣ. ರೀ, ಯಾಕ್ರಿ ಇಷ್ಟ ಆತರ ಪಡ್ತಿದ್ದೀರಾ? ನಿಮ್ ಮಾತಿಂದ ಅತ್ತೆ ತುಂಬಾ ನೊಂದ್ಕೊಂಡಿರ್ತಾರೆ. ಈ ಟೈಮಲ್ಲಿ ಅವ್ರನ್ನ ಬಿಟ್ಟು ಹೋಗೋದ್ ಸರಿನಾ? ಬೇಡರಿ, ತಪ್ಪಾಗತ್ತೆ ಅದು. ಹೌದು, ಅತ್ತೆ ಹೇಳ್ತಾ ಇರೋದ್ ಸರಿಯಾಗಿದೆ. ನಾವ್ ಅಜ್ಜಿ ಮನ್ಸನ್ನ ಹೇಗಾದ್ರೂ ಮಾಡಿ ಬದಲಾಯಿಸಿ ಅವ್ರ ನಿಜವಾದ ವ್ಯಕ್ತಿತ್ವನ ನೋಡೇ ಇಲ್ಲಿಂದ ಹೋಗ್ಬೇಕು. ಅಜಿತ್, ನೀನ್ ಯಾಕೆ ಮಾತಾಡ್ತಿಲ್ಲ? ನಿನ್ನ ಅಭಿಪ್ರಾಯ ಏನು ಅಂತ ಹೇಳು. ಆದ್ರೆ ಈ ವಿಷಯದಲ್ಲಿ ಮಾನಸಿಕವಾಗಿ ಅಜ್ಜಿ ತುಂಬಾ ನೊಂದಿದ್ದಾರೆ ಅನ್ನೋದು ನನ್ನ ಒಪಿನಿಯನ್. ಅಂದ್ರೆ ನಿಮ್ ಮಾತಿನ ಅರ್ಥ? ಮಾತು ಬರದೇ ಇರೋ ಮಗು ಹೊಟ್ಟೆ ನೋವು ಬಂತು ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ ಹೇಳಿ? ಅಳುತ್ತೆ, ಕೂಗಾಡುತ್ತೆ, ಕೈಗೆ ಏನ್ ಸಿಗುತ್ತೋ ಅದನ್ನ ಬಿಸಾಕತ್ತೆ. ನನಗೀಗ ಅಜ್ಜಿನ್ ನೋಡಿದ್ರು ಮಾತು ಬರ್ದೇ ಇರೋ ಚಿಕ್ಕ ಮಗು ನೋಡ್ದಾಗೆ ಹಾಕ್ತಿರೋದು. ಸಾಹೇಬ್ರೆ, ನೀವ್ ಹೇಳ್ತಾ ಇರೋದ್ ಕರೆಕ್ಟೆ. ನನ್ಗೂ ಅದೇ ರೀತಿ ಅನಿಸ್ತಾ ಇದೆ. ಪಾಪ ಅಜ್ಜಿ ಮನ್ಸಲ್ಲಿ ಯಾವ್ದೋ ಗಾಢವಾಗಿರೋ ನೋವಿದೆ. ಅದ್ ಯಾರತ್ರನೂ ಅವ್ರು ಹೇಳ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅದೇ ಇರ್ಬೇಕು ಅಜ್ಜಿನ ಈ ರೀತಿ ಕಾಡಿಸ್ತಾ ಇರೋದು. ಅಜ್ಜಿ ಮನ್ಸಲ್ಲಿ ಅದೇನಿದೆ ಅಂತ ನಾವೆಲ್ಲರೂ ಕಂಡಿಡ್ದು ಅದಕ್ಕೊಂದ್ ಪರಿಹಾರ ಕೊಟ್ರೆ ಖಂಡಿತವಾಗ್ಲು ಅವ್ರು ನಮ್ಮೆಲ್ಲರಂತೆ ಆಗ್ಬಿಡ್ತಾರೆ. ಆಗ ಅತ್ತೆ ಸೊಸೆನೂ ಒಂದಾಗ್ತಾರೆ, ನಾವೆಲ್ಲರೂ ಖುಷಿಯಾಗಿರ್ಬೋದು. ಏನಂತೀರಾ? ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ನಾನು ಮತ್ತೆ ಮನಸ್ವಿನಿ ಹೋಗಿ ಅಜ್ಜಿ ಹತ್ರ ಸಪರೇಟ್ ಆಗಿ ಮಾತಾಡ್ತೀವಿ. ಪರಿಸ್ಥಿತಿಗೆ ಒಂದೊಳ್ಳೆ ಸೊಲ್ಯೂಷನ್ ಸಿಗ್ಬೋದು. ರೀ, ಅದೇ ಆ ಹೆಂಡತಿ ಗುಲಾಮ ನಾ ಬ್ರಾಹ್ಮಣ ಇದಾನಲ್ಲ, ಅವ್ನ್ ಬುದ್ಧಿ ಇನ್ನೂ ಬದ್ಲಾಗೇ ಇಲ್ಲ ಕಣ್ರಿ. ಏನೋ ಇಷ್ಟು ವರ್ಷ ಆದ್ಮೇಲಿಂದ ಊರಿಗ್ ಬಂದಿದ್ದಾನಂತ ನಾವೆಲ್ಲ ಸುಮ್ನೆ ಇದ್ರೆ ನಮ್ಮಮ್ಮನ್ಗೆ ಬಾಯಿಗ್ ಬಂದಂಗ್ ಮಾತಾಡ್ತಾ ಇದ್ದಾನೆ. ಅವನ ಅದೃಷ್ಟಕ್ಕೆ ನೀವ್ ಊರಲ್ಲಿಲ್ಲ. ನೀವೇನಾದ್ರೂ ಊರಲ್ಲಿ ಇದ್ದಿದ್ರೆ ಅವ್ನ್ ಮೂಳೆಗಳನ್ನ ಹಂಗೆ ಪುಡಿ ಅಂತ ಮುರಿದು ಬಿಡ್ತಿದ್ರಿ. ನೋಡಿ, ನೀವ್ ಆದಷ್ಟು ಬೇಗ ಊರಿಗ್ ಬಂದ್ರಿ. ನೀವ್ ಬಂದ್ರನೆ ಅಮ್ಮಂಗೆ ಧೈರ್ಯ ಬರೋದು. ಸರಿ, ಬೇಗ ಬನ್ನಿ. ಏನಪ್ಪಾ ನನ್ ದೊರೆ, ನನ್ನ ಹಿಂಸೆ ತಡಿಯೋಕಾಗ್ದೆ ನೀನು ನನ್ನನ್ ಬಿಟ್ಟು ಓಡೋದ್ಯಾ? ನಿನ್ನನ್ ಕಟ್ಕೊಂಡು ನಾನ್ ಪಟ್ಟ ಪಾಡು ಯಾವ ದೇವ್ರ ಹತ್ರ ಹೇಳ್ಕೊಳ್ಳಿ? ನೀನೇನೋ ನಿನ್ ಸುಖ ನೋಡ್ಕೊಂಡು ಓಡೋದೆ. ಆದ್ರೆ ನೀನ್ ಕೊಟ್ಟಿಯಲ್ಲ ಊರು ಮುತ್ತುಗಳನ್ನ, ಅವರನ್ನು ಸಾಕಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿ ಈ ಸಂಸಾರದ ಭಾರ ಹೊತ್ಕೊಂಡು ನನ್ನ ಮಕ್ಕಳು ಇವತ್ತು ಸಮಾಜದಲ್ಲಿ ತಲೆ ಎತ್ಕೊಂಡ್ ತಿರ್ಗೋ ಹಾಗೆ ಮಾಡಿದ್ದೀನಿ. ಅದಕ್ಕೆ ಸರಿಯಾದ ಮರ್ಯಾದೆ ನನಗ್ ಸಿಕ್ತು ಬಿಡು. ಅದಕ್ಕೆ ಸಿಕ್ತು. ಅಜ್ಜಿ ಅಜ್ಜಿ, ಅಜ್ಜಿ, ನಿಮ್ ದೊಡ್ಡ ಮಗ ಹೇಗೆ ಅನ್ನೋದನ್ನ ನಾವ್ ಹೇಳಿ ನೀವ್ ತಿಳ್ಕೊಬೇಕಾಗಿಲ್ಲ.
ಅಲ್ವಾ? ಗುಣದಲ್ಲಿ ಅವ್ನು ನಿಮ್ ಮಗ, ಹಾಗೆ ಅಪರಂಜಿಚಿನ, ಹಾಗೆ ಕೋಪನೂ ನಿಮ್ ಹಾಗೆ ಮೂಗಿಂತದಿಲ್ಲಿ. ಅಜ್ಜಿ, ನೀವ್ ಯಾರಿಗಾದ್ರೂ ಸುಮ್ನೆ ಬೈತೀರಾ? ಇಲ್ಲ ತಾನೆ. ಅವ್ರು ಮಾಡಿರೋ ತಪ್ಪನ್ನ ತಿದ್ಕೊಳ್ಳಿ, ಸುಧಾರ್ಸ್ಕೊಳ್ಳಿ ಅಂತ ತಾನೆ ನೀವ್ ಬೈಯೋದು. ಅಪ್ಪ ಮಾಡಿದ್ದು ಅದನ್ನೇ. ಎಷ್ಟೇ ಆದ್ರೂ ನಿಮ್ ಮಗ ಅಲ್ವಾ, ಕ್ಷಮಿಸ್ಬಿಡಿ. ಏನಂದ ಅವನು? ನಿನ್ ತಾತ ನನ್ನಿಂದ ಓಡೋನ್ನ? ಅಜಿತ, ನಿನ್ ತಾತ ಸುಮ್ನೆ ಓಡೋಗ್ಲಿಲ್ಲ. 3 ಮಕ್ಕಳನ್ನ ಮಡಿಲೆಲ್ಲ ಹಾಕಿ ಜವಾಬ್ದಾರಿನ ತಪ್ಪಿಸ್ಕೊಂಡು ಓಡೋದ. ಆದ್ರೆ ನಾನು ಆ ಮಕ್ಕಳಿಗೆ ತಾಯಿಯಾಗಿ, ತಂದೆಯಾಗಿ, ಮಕ್ಕಳಿಗೆ ವಿದ್ಯೆ ಕೊಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಹಾಳೆತ್ರಕ್ ಬೆಳೆಸಿದ್ದೀನಿ. ಪ್ರತಿಯೊಂದಕ್ಕೂ ಕೊಂಕು ನುಡಿಯೋ ಈ ಸಮಾಜದಲ್ಲಿ ಗೌರವದಿಂದ ತಲೆ ಎತ್ಕೊಂಡು ತಿರ್ಗೋ ಹಾಗೆ ಮಾಡಿದ್ದೀನಿ ಅಂತ ನನ್ನನ್ನ. ಅಜ್ಜಿ, ತಪ್ಪು ಎಲ್ರಿಂದನೂ ಆಗುತ್ತಲ್ವಾ? ಯಾಕೆ ನಿಮ್ಮಿಂದ ಆಗಲ್ವಾ, ಅಥವಾ ಆಗೇ ಇಲ್ವಾ? ಆಗಿದೆ. ಅದಕ್ಕೆ ನಮ್ಮ ಅತ್ತೆ ಕೈಯಲ್ಲಿ ಬೈಸ್ಕೊಂಡಿದ್ದೀನಿ, ವಧೆಗಳನ್ನು ತಿಂದಿದ್ದೀನಿ ಗೊತ್ತಾ. ಆದ್ರೆ ಯಾವತ್ತು ಕಾಲಿಟ್ಟ ಮನೆಯಿಂದ ಓಡ್ ಹೋಗ್ಲಿಲ್ಲ. ನಿಮ್ಮ ಅಮ್ಮನ ರಾಮ ನನ್ ದೊಡ್ಡ ಮಗ ಅನ್ಕಂಡ್ರೆ ನನ್ಗೆ ವಿಪರೀತವಾದ ಪ್ರೀತಿ. ಯಾವತ್ತು ಈ ಅಮ್ಮನ ಮಾತನ್ನ ಮೀರಿದವನಲ್ಲ ಅವ್ನು ಅಂತ ನನ್ ಮಗನ್ನ ಕಾಗೆ ಗುಬ್ಬಿನ ಹಾಸ್ಕೊಂಡು ಹೋದಾಗೆ ಹಾರ್ಸ್ಕೊಂಡು ಹೋದ್ಲು ನಿಮ್ಮಮ್ಮ. ಯಾಕೆ ಒಂದು ಜಾಗದಲ್ಲಿ ಬೆಳೆದಿರೋ ಗಿಡನ ಬುಡದ್ ಸಮೇತ ಕಿತ್ಕೊಂಡು ಇನ್ನೊಂದ್ ಜಾಗದಲ್ಲಿ ನೆಟ್ರೆ ಮಾರನೇ ದಿನಕ್ಕೆ ಬೆಳೆದ್ಬಿಡುತ್ತಾ? ಅದೇಗಾಗತ್ತೆ. ಆ ಮಣ್ಣು ಬೇರೆ, ಈ ಮಣ್ಣು ಬೇರೆ. ಗಾಳಿ ನೀರು ಹೊಂದ್ಕೊಂಡು ಬೆಳೆಯೋದಕ್ಕೆ ಸಮಯ ಬೇಕಾಗತ್ತೆ. ಮನೆಗ್ ಬಂದಿರೋ ಸೊಸೆ ಕೂಡ ಹಾಗೆ ಅಲ್ವಾ? ಅಜ್ಜಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಬ್ರನ್ನ ಮದ್ವೆ ಆಗಿ ಹೊಸ ಮನೆಗ್ ಸೊಸೆಯಾಗಿ ಬಂದವಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ನೀವು ಕೂಡ ಬೇರೆ ಮನೆಯಿಂದ ಈ ಮನೆಗ್ ಬಂದ್ ಸೊಸೆನ ತಾನೆ ಅಜ್ಜಿ. ಈ ಮನೆಗ್ ಬಂದ ತಕ್ಷಣ ನೀವೆಲ್ರೂ ಕೈಲೂ ಸೈ ಅನ್ಸ್ಕೊಂಬಿಟ್ಟ, ಎಲ್ರೂ ನಿಮ್ಮನ್ನ ಒಪ್ಕೊಂಬಿಟ್ಟ. ಇದನ್ನೆಲ್ಲಾ ಪಕ್ಕಗಿಡೋಣ ಅಜ್ಜಿ. ಅಮ್ಮನೇ ನನ್ಗೆ ಇಲ್ಲಿರೋದಕ್ಕಾಗಲ್ಲ ಅಂತ ಗಲಾಟೆ ಮಾಡಿ ಇಲ್ಲಿಂದ ಹೋದ್ರ. ನಮ್ಮಪ್ಪ ತಾನೇ ಹೇಳಿದ್ದು ಇಲ್ಲಿರೋದ್ ಬೇಡ, ನಾವ್ ಹೋಗೋಣ ಅಂತ. ಯಾಕೆ ಕರ್ಕೊಂಡೋದ್ರು ಅವರು? ತಲೆ ಕೆಡಿಸ್ಬಿಟ್ಲ ಅವಳು. ಒಬ್ರು ತಲೆ ಕೆಡ್ಸಿದ್ರೆ ತಲೆ ಕೆಡಿಸ್ಕೊಳ್ಳೋಷ್ಟು ವೀಕಾಗಿ ಬೆಳೆಸಿದ್ರ ತಮ್ಮ ಮಗನ್ನ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕೊನೆವರೆಗೂ ನೀನ್ ಎಲ್ಲಾ ಸುಖ ದುಃಖಗಳಲ್ಲಿ ಸಮನಾಗಿರ್ತೀನಿ ಅಂತ ಸಪ್ತಪದಿ ತುಳ್ದಿರ್ತಾನೆ ಗಂಡ. ಯಾವತ್ತಿಗೂ ತನ್ನ ಹೆಂಡತಿನ ಬಿಟ್ಕೊಡೋದಿಲ್ಲ ಆ ಗಂಡ. ನಮ್ ಮಾವ ಮಾಡಿದ್ದು ಅದನ್ನೇ ಅಲ್ವಾ? ಹೆಣ್ಣಿನ ಮೇಲೆ ದಿನ ದೌರ್ಜನ್ಯ ನಡೆಯೋ ಈ ಸಮಾಜದಲ್ಲಿ ಅದೇ ಹೆಣ್ಣಿಗೆ ಎಷ್ಟು ಜನ ಗೌರವ ಕೊಡುವಂತ ಗಂಡಸರಿದ್ದಾರೆ. ಅದ್ರಲ್ಲಿ ನಮ್ಮಪ್ಪ ಕೂಡ ಒಬ್ರು. ಆ ಗುಣನ ಅವರಲ್ಲಿ ಬೆಳೆಸಿದ್ಯಾರು? ತಾವೇ ತಾನೇ. ಮಗನಿಗ್ ಮದ್ವೆ ಮಾಡ್ಬೇಕಾದ್ರೆ ಎಲ್ಲಾ ಅತ್ತೆಂದಿರ್ ಹೇಳ್ತಾರೆ, ಅಮ್ಮ ನೀನ್ ಸೊಸೆ ಅಲ್ಲ, ನನ್ನ ಮಗಳಿದ್ದ ಹಾಗೆ ಅಂತ. ಅದೇ ರೀತಿ ಅತ್ತೆಂದಿರ್ ನಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆಗ ಯಾವ್ ಸಮಸ್ಯೆನೂ ಇರಲ್ಲ, ಮನೇಲಿ ಜಗಳನೂ ಆಗಲ್ಲ ಅಲ್ವಾ ಅಜ್ಜಿ? ಉದಾಹರಣೆಗೆ ಅಜ್ಜಿ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನನ್ಗ್ ಗೊತ್ತಿರೋ ಒಬ್ರು ಅತ್ತೆ ಸೊಸೆ ಇದಾರೆ. ಅವ್ರಿಬ್ರು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಅದ್ರಲ್ಲೂ ಅತ್ತೆ ಸೊಸೆನ ತುಂಬಾ ಚೆನ್ನಾಗ್ ನೋಡ್ಕೋತಾರೆ. ನೋಡಿದ್ ಜನ ಎಲ್ಲ ಇವ್ರಿಬ್ರು ನಿಜವಾಗ್ಲೂ ಅತ್ತೆ ಸೊಸೆನಾ? ಇಲ್ಲ, ಅಮ್ಮ ಮಗಳಿರ್ಬೇಕು ಅಂತ ಅನ್ಕೋತಾರೆ. ಅಷ್ಟು ಚೆನ್ನಾಗ್ ನೋಡ್ಕೋತಾರೆ. ಆ ಮಟ್ಟಿನ ಪ್ರೀತಿ ಅವ್ರಿಬ್ರಲ್ಲಿದೆ. ಆ ಪ್ರೀತಿ ಹೇಗ್ ಬರುತ್ತೆ? ಪರಸ್ಪರ ಗೌರವ ಕೊಟ್ಟಾಗಲ್ವಾ? ತಮ್ಮ ಮಕ್ಳು ಏನೇ ಮಾಡಿದ್ರು ಸಹಿಸ್ಕೊಳ್ಳೋ ತಾಯಿ ಸೊಸೆ ವಿಷಯದಲ್ಲಿ ಮಾತ್ರ ತಾರತಮ್ಯ ಯಾಕೆ ಮಾಡ್ಬೇಕು? ಅವಳು ನನ್ನನ್ ನಂಬ್ಕೊಂಬಂದಿರೋ ಒಂದು ಕೂಸು ಅಂತ ತಾಯಿ ಅನ್ಕೊಂಡ್ರೆ ಆ ಮನೆ ನಂದು ಗೋಕುಲವಾಗಿರುತ್ತೆ ಅಲ್ವಾ ಅಜ್ಜಿ? ಪಾಪ ನಿಮ್ಗೆ ಅಮ್ಮನ ಮೇಲಿರೋ ಪ್ರೀತಿ ಎಷ್ಟು ಮುಖ್ಯನೋ ಅಜ್ಜಿಗೆ ನೀವು ಗೌರವ ಕೊಡ್ಬೇಕಾಗಿರೋದು ಅಷ್ಟೇ ಮುಖ್ಯ. ಮಾವ, ಇಲ್ಲಿರೋರಲ್ಲಿ ನಾನು ತುಂಬಾ ಚಿಕ್ಕವಳು. ಇದನ್ ಹೇಳ್ಬೋದೋ ಹೇಳ್ಬಾರ್ದೋ ನನಗ್ ಗೊತ್ತಿಲ್ಲ. ತಪ್ಪಾಗಿದ್ರೆ ಎಲ್ರೂ ನನಗ್ ಕ್ಷಮಿಸಿ. ನೋಡಿ, ಅಜ್ಜಿಯಿಂದ ನಿಮಗ್ ಕಿರಿಕಿರಿ ಆಗಿರ್ಬಹುದು, ಆದ್ರೆ ಅದನ್ ನಿಧಾನ ಕೂತು ಮಾತಾಡಿ ಬಗೆಹರಿಸಿ. ಅದನ್ ಬಿಟ್ಟು ಪಾಪ ಅವ್ರಿಗೆ ನೋವಾಗೋಗ್ ಮಾತಾಡ್ಬಾರ್ದಲ್ವಾ? ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಏನ್ ಮನ್ಸು ಅಷ್ಟರ ನಾನ್ ಮಾತಾಡ್ಬಾರ್ದಾಗಿ. ಒಂದು ಮಾತು ಬೈದ್ರು, ಹೊಡೆದ್ರು, ಹೋಗೋ ದೂರಕ್ಕಂತ ತಳೆದ್ರು ನಾನೇನ್ ಮಗನೇ ಅಮ್ಮ. ದಯವಿಟ್ಟು ಕ್ಷಮಿಸ್ಬಿಡು. ಇದ್ ನಿಮ್ಮನೆ ಅಲ್ಲ, ನಮ್ಮನೆ ಅಂತ ಅನ್ಕೊಂಡಿದೀವಿ. ಅದು ನಿಜನಾ ಅಥವಾ ನಮ್ ಭ್ರಮೆನಾ ಅಂತ ನೀವೇ ಹೇಳ್ಬೇಕು. ಮುಗಿತಾ ನಿಮ್ ಭಾಷಣ? ಬಿಟ್ರೆ ಮಾತಾಡ್ತಾನೆ ಇರ್ತೀರಾ. ಯಾವತ್ತಿದ್ರು ಈ ಮನೆ ಒಡತಿ ನಿಂಗವನ್. ಎಲ್ಲ ಎದ್ದು ಹೋಗಿ. ಹೇಳಿದ್ ಕೇಳಿಸ್ತಿಲ್ವಾ? ಹೊರಡಿ. ನಾವು ಅವ್ರಿಗೆ ಹತ್ರ ಆಗ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಮನ್ಸು ಮಾತ್ರ ಕರಗ್ಲಿಲ್ವಲ್ಲ ಮವ್ವ. ಇದು ನಮ್ಮನೆ ಅಲ್ಲ, ನನ್ನ ಮನೆ ಅಂತ ಮುಖಕ್ ಹೊಡ್ದಾಗ ಹೇಳಿದ್ರಲ್ಲ, ಇದಕ್ಕಿಂತ ಅವಮಾನ ಆಗ್ಬೇಕಾ ನಮ್ಗೆ? ನಾವು ತಕ್ಷಣ ಇಲ್ಲಿಂದ ಹೊರಟ್ಬಿಡೋಣ. ಇದು ಸರಿ ಹೋಗೋ ಸಂಬಂಧಗಳಲ್ಲ. ಸುಮ್ನೆ ಭ್ರಮೇಲ್ ಬದುಕೋ ಬದಲು ನಾವು ಊರ್ಗ್ ಹೋಗಿ ಸೇರ್ಕೊಂಬೋಣ. ನಮ್ಮ ಬದುಕುಗಳನ್ನ ನಾವು ನೋಡ್ಬೋಣ. ಮಾವ, ನೀವು ಅಜ್ಜಿ ತರ ಅವಸರ ಪಡ್ಬೇಡಿ. ಹೇಗಿದ್ರು ಸತ್ಯನಾರಾಯಣ ಪೂಜೆ ಇದೆಯಲ್ಲ, ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು. ಅಜ್ಜಿ ಎಷ್ಟೇ ದೊಡ್ಡವ್ರಿರ್ಬೋದು, ಆದ್ರೆ ಅಮ್ಮ ಅಂತ ಬಂದಾಗ ನಮ್ಮೆಲ್ರಿಗೂ ಅವರೇ ದೊಡ್ಡವ್ರು. ಅವ್ರಿಗೆ ಅವಮಾನ ಆದಾಗ ಅದನ್ನ ಸಹಿಸ್ಕೊಂಡ್ ಕುತ್ಕೊಳ್ಳೋ ಮಗ ಅಲ್ಲ ನಾನು. ಸಾಹೇಬ್ರೆ, ಅದಾಗಲ್ಲ. ಭೂಮಿ, ಪ್ರತಿಯೊಬ್ಬ ತಾಯಿನೂ ತನ್ನ ಮಗುಗೆ ಊಟ ಮಾಡಿಸುವಾಗ ಚಂದ್ರನ ತೋರಿಸಿ ಊಟ ಮಾಡಿಸ್ತಾರೆ. ಆದ್ರೆ ನಮ್ಮಕ್ಕ, ಮಗು ಅಲ್ಲಿ ನೋಡು, ಆ ದಿಕ್ಕಲ್ಲೇ ನಿಮ್ಮ ಅಜ್ಜಿ ಮನೆ ಇರೋದು ಅಂತ ಹೇಳಿ ಊಟ ಮಾಡಿಸ್ತಿದ್ಲು. ಅಷ್ಟು ಗೌರವ ಪ್ರೀತಿ ಅತ್ತೆ ಅಂದ್ರೆ. ಆದ್ರೆ ಆ ನೋವು ಅಜ್ಜಿಗೆ ಅರ್ಥ ಆಗ್ಲಿಲ್ವಲ್ಲ. ಇನ್ನಿಲ್ಲಿದ್ದು ಪ್ರಯೋಜನ ಇಲ್ಲ. ಇದ್ರ ಮೇಲೂ ಇಲ್ಲಿತ್ತು ಅಂತ ಹೇಳಿದ್ರೆ ಅದು ಅಮ್ಮಂಗ್ ಮಾಡೋ ಅತಿ ದೊಡ್ಡ ಅವಮಾನ. ಇಲ್ಲಿವೇ ಬೇಡ, ಫಸ್ಟ್ ಹೊರಡೋಣ ನಡಿ. ನಾನು ಅಮ್ಮನ ಪಾಲ್ಗೆ ಯಾವತ್ತೂ ಒಳ್ಳೆ ಮಗ ಅಂತ ಅನ್ಸ್ಕೊಳ್ಳಿಲ್ಲ. ಇನ್ ಮುಂದಕ್ಕೆ ಅನ್ಸ್ಕೊಳ್ತೀರಂತ ನಂಬಿಕೆನೂ ನನ್ಗಿದ್ದ. ಕಡೆ ಪಕ್ಷ ನನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಿ, ಮಕ್ಕಳಿಗೆ ಒಳ್ಳೆ ತಂದೆ ಆಗಾದ್ರೂ
ಬದುಕ್ಬಿಡು ಸಾಕು ಹೊರಟ್ಬೋಣ. ನಮ್ ಭೂಮಿ ಪಟ್ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತಲ್ಲ, ಏನ್ ಮಾಡೋದು? ಅತ್ತೆ ಜೊತೆ ಸುಖವಾಗ್ ಬದುಕೋ ಯೋಗ ನನ್ ಹಣೆಲ್ ಬರ್ದಿಲ್ಲ ಅನ್ಸತ್ತೆ. ಅತ್ತೆ ನೊಂದ್ಕೋಬೇಡಿ, ಒಂದ್ 2 ದಿನ ಸಹಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹೇಗ್ ಸಹಿಸ್ಕೊಳ್ಳಿ ಭೂಮಿ? ಇಡೀ ಕುಟುಂಬನೇ ನನಗೋಸ್ಕರ ಒದ್ದಾಡ್ತಿರೋವಾಗ ಅವ್ರ ಮನ್ಸಿಗೆ ಇನ್ನಷ್ಟು ನೋವು ಕೊಡೋದಕ್ಕೆ ನನ್ ಮನ್ಸ್ ಒಪ್ತಿಲ್ಲ ಭೂಮಿ. ಎಲ್ರು ಹೊರಟ್ಬಿಡೋಣ. ನಾನು ಹೋಗಿ ಶಾರದನ್ ಬರ್ತೀನಿ. ಹೇಗೂ ಅತ್ತೆ ಜೊತೆ ಇರ್ತಾರೆ. ಹಾಗಾದ್ರೆ ಅಜ್ಜಿಗೂ ಒಂದ್ ಮಾತ್ ಹೇಳೋಣ, ನಾವೆಲ್ರೂ ಊರಿಗೆ ವಾಪಸ್ ಹೋಗ್ತಾ ಇದೀವಿ ಅಂತ. ಹೌದು ಭೂಮಿ, ನಿನ್ ಮಾತ್ ಕರೆಕ್ಟ್. ಏನೇ ಕೋಪ ತಾಪ ಇದ್ರು ಹಿರಿಯರಿಗೆ ಒಂದ್ ಮಾತ್ ಹೇಳ್ದೆ ಹೋದ್ರೆ ತಪ್ಪಾಗತ್ತೆ. ಅತ್ತೆಗ್ ಹೇಳ್ಬಿಟ್ಟೆ ಹೋಗೋಣ. ಶ್ರದ್ಧಾ, ಆ ದೇವ್ರು ಅದೇನ್ ಜನ್ಮ ಅಂತ ಈ ಭೂಮಿ ಮೇಲೆ ನನ್ನನ್ನು ಹುಟ್ಟಿಸ್ಬಿಟ್ಟು ಏನು, ಹುಟ್ಟಿದ್ ಮನೇಲಿ ಹೊಟ್ಟೆಗ್ ಬರ, ಬಟ್ಟೆಗ್ ಬರ, ಪ್ರತಿಯೊಂದಕ್ಕೂ ಬರ. ಕಡೆ ಪಕ್ಷ ಕಾಲಿಟ್ಟು ಮನೇಲಾದ್ರೂ ಸುಖ ಸಿಗುತ್ತೇನೋ ಅಂತ ಆಸೆ ಪಟ್ಕೊಂಡು ಗಂಡನ ಮನೆಗ್ ಬಂದೆ. ಆದ್ರೆ ಅಲ್ಲಿ ವರದಕ್ಷಿಣೆ ಕೊಡ್ಲಿಲ್ಲ ಅಂತ ಅತ್ತೆ ಬೈದಾಟ. ನನ್ ಮನ್ಸಲ್ಲಿದ್ದ ನೋವನ್ನ ಯಾರ ಹತ್ರನೂ ಹೇಳ್ಕೊಂಡು ಹೋಳಲ್ಲ. ಯಾಕೋ ಗೊತ್ತಿಲ್ಲ ಕಂದ, ನಿನ್ ಹತ್ರ ಎಲ್ಲಾನು ಒದರ್ಕೋಬೇಕು ಅಂತ ಅನ್ನಿಸ್ಬಿಡ್ತು.